ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಿಕ್ಕರಸನಕೆರೆ ಗ್ರಾಮದಲ್ಲಿ ಜಗನ್ಮಾತೆ ಶ್ರೀ ರಾಕಸಮ್ಮನ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಊರಿನ ಮುಖಂಡರಾದ ಶಿವಣ್ಣ ಶಿಕೇರವರು ರಾಕಸಮ್ಮ ಹಬ್ಬದ ಕುರಿತು ಸಾವಿರವಾಗಿ ಮಾಹಿತಿ ನೀಡಿದರು. ನಮ್ಮ ಹೆಸರು ಶಿವಣ್ಣ ಶಿಕೆ ಅಂತ ಹೇಳಿ. ಹೇಳಿ ಸರ್. ನಾವು ಇದೇ ಗ್ರಾಮದ ನಿವಾಸಿ. ಹಾಂ ಸರ್. ಹೆಸರು ಹೇಳಿ ಸರ್. ಅಲ್ಲಿ ಏನಾಗಿದ್ದೀರಾ ಸರ್? ಅಲ್ಲಿ ನಾನು ನಿವೃತ್ತ ಸರ್ಕಾರಿ ನೌಕರ. ಸರ್, ಈ ಗ್ರಾಮದ ನಮ್ಮ ಗ್ರಾಮ ದೇವತೆ ರಾಕಸಮ್ಮ ಅಂತೇಳಿ ಹಬ್ಬ. ಇದನ್ನು ಇಲ್ಲಿ ಇದೇ ಗ್ರಾಮದಲ್ಲಿ ನಮ್ಮ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಹೇಳಿ ಸರ್. ಹೇಳಿ. ಹಾಂ, ಆ ಹಬ್ಬದ 15 ದಿವಸಗಳ ನಂತರ ಜಾತ್ರೆ ಆದ ಜಾತ್ರೆ ಕೊಂಡ ಆದ 15 ದಿವಸಗಳ ನಂತರ ಈ ಇದರಲ್ಲಿ ಆಚರಣೆ ಮಾಡ್ತೀವಿ. ಹೇಗೆ ಮಾಡ್ತೀವಿ ಸರ್ ಹಬ್ಬನ? ಈ ಇಂದು ದಿನ ಏನಿರುತ್ತೆ ಪೂಜೆಗಳು ಪುನಸ್ಕಾರಗಳು? ಇಲ್ಲಿ ಗ್ರಾಮದ ಹಿಂದಿನ ಈ ಹಬ್ಬ ಪ್ರಾರಂಭವಾದ ದಿನ ಊರಿನ ಗ್ರಾಮದಲ್ಲಿ ಈ ದೇವರ ಹೆಸರನ್ನ ಹೇಳ್ಕೊಂಡು ಇದರಲ್ಲಿ ಹಬ್ಬ ನಂತರ ಊರಿಗೆಲ್ಲ ಈ ಪ್ರಸಾದ ರೂಪದಲ್ಲಿ ಮಾಡಿ ನಂತರ ರಾತ್ರಿ ಹೋಮ ಅಂತ ಹೋಮ ಅಂತ ಇದು ಮಾಡ್ತೀವಲ್ಲ, ಆ ಹೋಮದ ನಂತರ ರಾತ್ರಿ 2 ಗಂಟೆ ಕಮೆನ್ಸ್ ಆದರೆ ಬೆಳಗಿನ ಜಾವ 7-7:30 ಹೋಮ ನಡೀತದೆ. ಹೋಮ ಹವನಗಳು ನಡೀತದೆ. ಇಲ್ಲಿಂದ ಅಂದರೆ ನಮ್ಮ ಗ್ರಾಮ ದೇವತೆ ಹೊರಗಡೆ ಒಂದು ದೇವಸ್ಥಾನ ಇದೆ, ಅಗಸ್ತ್ಯೇಶ್ವರ ದೇವಸ್ಥಾನ ಅಂತೇಳಿ. ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿಗೆ ಬೆಳಗಿನ ಜಾವ 7:30-8 ಗಂಟೆಗೆ ಮುಕ್ತಾಯ. ಸರಿ ಸರ್. ಬೆಳಗ್ಗೆ 8 ಗಂಟೆಗೆ ಏನು ಸ್ಟಾರ್ಟ್ ಆಗ್ತದೆ ಸರ್? ಅದಾದಮೇಲೆ ರಾತ್ರಿ ಎಲ್ಲ ಮುಗೀತು, ಬೆಳಗಿನ ಜಾವ ಆಯಿತು, 7 ಗಂಟೆಗೆಲ್ಲ ಮುಗೀತು ಹೋಮ ಅವನ. ನೆಕ್ಸ್ಟ್ ಸರ್? ನೆಕ್ಸ್ಟ್ 7 ಗಂಟೆ ಅಲ್ಲಿಗೆ ಸ್ಟಾಪ್ ಆಗಿದೆ. ಈಗ ಸರಿ. ನಂತರ ಊಟ ಆದ ನಂತರ ಮಧ್ಯಾಹ್ನ 2 ಗಂಟೆ ನಂತರ ಮತ್ತೆ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಈ ಏನೋ ಪೂಜೆ ಮಾಡ್ಕೊಂಡು ಮನೆಗೆ ಆರತಿನ ಇದು ಮಾಡ್ಕೊಂಡು ಬಂದಿರತಕ್ಕಂಥ ನಂತರಷ್ಟು ಕುಟುಂಬ ವರ್ಗದವರು ಎಲ್ಲರಿಗೂ ಕೂಡ ಊಟ ಆದ ನಂತರ ಏನಾದರೂ ಮನೋರಂಜನೆ ಕಾರ್ಯಕ್ರಮ ಇದ್ದರೆ ಮಾಡ್ತೀವಿ. ಇಲ್ಲ ಅಂತಂದರೆ ಏನಾರ ಮನೋರಂಜನೆ ನಾಟಕ ಗೀಟಕ ಹಮ್ಮಿಕೊಂಡಿದ್ದೀರಾ? ಇಲ್ಲ ಸರ್, ಈ ದಿನ ಏನು. ಹೌದಾ ಸರ್? ಈ ದೇವಸ್ಥಾನ ಎಷ್ಟು ವರ್ಷ ಆಯಿತು ಸರ್ ಇಲ್ಲಿ ಮೂಡಿ? ಸರ್ ಮಾಡಿ ಒಂದು 40-45 ವರ್ಷ. 45 ವರ್ಷದಿಂದ ಆಚರಣೆ ಮಾಡ್ಕೊತಾ ತಾಯಿ. ಇದು ಯಾವ ಥರ ಉದ್ಭವ ಆಯಿತು ಅಂದರೆ ನಮ್ಮ ಈ ಇವರೇ ಏನು ಈ ಅರ್ಚಕರು ಇದ್ದಾರಲ್ಲ, ಇವನು ಬಾಲಕ ಅಂತಂದರೆ 7-8 ವರ್ಷ ಚಿಕ್ಕ ಮಗು. ಆವಾಗ ಬರೋದು ಅಳೋದು. ಇಲ್ಲೊಂದು ಬೇವಿನ ಮರ ಇತ್ತು. ಈ ಬೇವಿನ ಮರ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ನಿಂತ್ಕೊತಿದ್ನಲ್ಲ, ಆಗ ಈಗ ತಾವಾಗ ಇದು ಮಾಡಿದಾಗ ಮಲೆಮಹದೇಶ್ವರ ಇದೆಯಲ್ಲ, ನಮ್ಮ ಚಿಕ್ಕಪ್ಪನಿಗೆ ದೇವ್ರು ಬರ್ತಾಯಿತ್ತು. ಆ ದೇವ್ರ ಮುಖಾಂತರ ನಮಗೆ ಇಲ್ಲಿ ಬಂದಾಗ ಇದೇ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಬಸಪ್ಪನ ಸಮ್ಮುಖದಲ್ಲಿ ಇನ್ನು ಅರ್ಚಕರಾಗಿ ಬರ್ತಾರೆ. ಈಗ ತಾಯಿ ಹೇಗೆ ಹೊಲ್ದಿದ್ದಾಳೆ ಸರ್ ಜಗನ್ಮಾತೆ? ಎಲ್ಲರಿಗೂ ಊರವ್ರಿಗೆಲ್ಲ ಹೊಲ್ದಿದ್ದಾರೆ. ಎಲ್ಲ ಹೋಗಿದೆ, ಏನು ತೊಂದರೆ ಇಲ್ಲ. ಅಭಿವೃದ್ಧಿ ಬೇಡ್ಕೊಂಡವ್ರಿಗೆಲ್ಲ ಒಳ್ಳೇದು ಕೊಟ್ಟಿದೆ. ಆಮೇಲೆ ಜೊತೆಗೆ ಇನ್ನೊಂದು ಅಂದರೆ ಮತ್ತೆ ಅಭಿವೃದ್ಧಿ ಪಥದಲ್ಲೂ ಕೂಡ ಗ್ರಾಮ ಮುಂದರಿತಾ ಇದೆ. ಸರಿ. ಎಲ್ಲ ಈಗ ಎಲ್ಲರೂ ಸಾಮಾನ್ಯವಾಗಿ ಇದ್ದು ಕೂಡ ವಿದ್ಯಾವಂತರಿದ್ದಾರೆ, ಮತ್ತು ರೈತರಿದ್ದಾರೆ, ಎಲ್ಲರೂ ಇದ್ದಾರೆ, ನಡೀತದೆ. ಎಲ್ಲರೂ ಸಹಕಾರನೂ ನಮಗೆ ಅತ್ಯಗತ್ಯ. ಗ್ರಾಮದವರೆಲ್ಲರೂ ಕೂಡ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಹಬ್ಬ ಆಚರಿಸ್ತಾರೆ.